ಇವತ್ತು ಚಾಂತ್ರೋಗಿ ಗೂಜ್ನ ಮುಂದುವರಿದ ಭಾಗದಂತೆ ವಿದ್ಯಾರ್ಥಿಗಳ ಜೊತೆ ಚರ್ಚಾ ಸ್ಪರ್ಧೆಯನ್ನ ನಮ್ಮ ಕೆಪಿಸಿಸಿಯ ಅಧ್ಯಕ್ಷರಾದಂಥ ಹರಿಪ್ರಸಾದ್ ರವರು ಮತ್ತೆ ನಮ್ಮ ಎಂಪಿಗಳಾದಂಥ ಮನ್ಸೂರ್ ಅಲಿ ಖಾನ್ ರವರು ಎಜುಕೇಷನಿಸ್ಟ್ ಕೂಡ ಅವ್ರ ಜೊತೆ ಒಂದು ವಿದ್ಯಾರ್ಥಿಗಳ ಚರ್ಚಾ ಸ್ಪರ್ಧೆ ಇತ್ತು. ಅವ್ರ ಚರ್ಚೆ ಏನಂದ್ರೆ ನೀಟ್ ಹಗರಣದಲ್ಲಿ ಅಥವಾ ಲೀಡ್ ಪೇಪರ್ ಲೀಕ್ನಲ್ಲಿ ಅಥವಾ ಇನ್ನಿತರ ಯಾವುದೇ ಪೇಪರ್ ಲೀಕ್ನಲ್ಲಿ ಈ ಥರ ಸಮಸ್ಯೆಗಳು ಯಾವ ರೀತಿ ಆಗಬಾರ್ದು, ಯಾವ ರೀತಿ ವಿದ್ಯಾರ್ಥಿಗಳು ಧೃತಿಗೆಡಬಾರ್ದು, ಎಮೋಷನಲ್ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು, ಈ ರೀತಿಯ ಸಂದರ್ಭಗಳು ಯಾವ ರೀತಿ ವಿದ್ಯಾರ್ಥಿಗಳು ತಮ್ಮ ಸ್ಥೈರ್ಯವನ್ನು ತುಂಬಬೇಕು ಅಂತೇಳಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಹರಿಪ್ರಸಾದ್ ಅವರು ಕೂಡ ತಿಳಿಸಿದ್ರು. ಜೊತೆಗೆ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇದೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಾವೇನು ಮಾಡ್ಬೋದು, ಎಜುಕೇಷನ್ ಸಿಸ್ಟಮನ್ನು ಯಾವ ರೀತಿ ಫ್ರೀಯಾಗಿ ಎಜುಕೇಷನ್ ಕೊಡುವಂಥ ಕೆಲಸವನ್ನು ಮಾಡ್ಬೋದು ಅನ್ನೋದು ಕೂಡ ಮನ್ಸೂರ್ ಅವರು ಮತ್ತೆ BK ಹರಿಪ್ರಸಾದ್ ಅವರು ತಿಳಿಸಿದ್ದಾರೆ. ಇವತ್ತಿನ ಉದ್ದೇಶ ಇಷ್ಟೇ, ರಾಹುಲ್ ಗಾಂಧಿ ಅವರು ಏನು ಚಾತ್ರೋಗಿ ಗೂಂಜ್ಗೋಸ್ಕರ ಹೋರಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಧ್ವನಿಗಾಗಿ, ಆ ಮೂವ್ಮೆಂಟ್ ಇದು. ರಾಹುಲ್ ಗಾಂಧಿ ಅವರು ನೆಕ್ಸ್ಟ್ ವೀಕ್ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ನಿನ್ನೆ ಡೆಹ್ರಾಡೂನಲ್ಲಿ ಆಗಿದೆ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇವತ್ತು ಇಂಟ್ರಾಕ್ಷನ್ ಅನ್ನು ಇಟ್ಕೊಂಡಿದ್ವಿ. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಗೊತ್ತಾಗಿದ್ದೆ, ಅವರ ಹೆಲ್ತ್ ಆಲ್ರೆಡಿ ತುಂಬಾ ಕ್ಷೀಣಿಸ್ತಾ ಇದೆ ಅಂತ ಸಂದರ್ಭದಲ್ಲಿ ಅವರನ್ನ ಏನು ಹೇಳ್ದಲೇ ಕೇಳ್ದೇನೆ ಅವ್ರನ್ನ ಅರೆಸ್ಟ್ ಮಾಡಿ ಹಾಸ್ಪಿಟಲ್ಗೆ ತಗೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರಿಗೆ ಒಂದೇ ಭಯ ಇತ್ತು, ಅವ್ರ ಹೆಲ್ತ್ ಏನಾದ್ರು ತೊಂದರೆ ಆದ್ರೆ ಇವರ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಏಕಾಏಕಿ ಬಂದು ಅವರನ್ನ ಏನು ಕಿಡ್ನಾಪ್ ಮಾಡೋ ರೀತಿಯಲ್ಲಿ ಎತ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಅವ್ರು ಪೊಲೀಸ್ನವರೆಲ್ಲ ಕಿಡ್ನಾಪರ್ಸ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಡೆಲ್ಲಿಯ ಪೊಲೀಸು ಅವರು ಬೇಕಾಬಿಟ್ಟಿ ಅವ್ರನ್ನ ಎತ್ಕೊಂಡು ಹೋಗಿ ಹಾಸ್ಪಿಟಲ್ಲಿ ಕುಣಿಸಿ ಅವ್ರಿಗೆ ಮಾತಾಡೋದು ಕೂಡ ಅವಕಾಶಗಳನ್ನ ಕೊಡ್ತಾ ಇಲ್ಲ, ಲಾಯರ್ಗೆ ಮತ್ತೆ ಅವ್ರ ವೈಫ್ಗೆ. ಇಂಥ ಪರಿಸ್ಥಿತಿ ಹಿಟ್ಲರ್ನ ಏನು ರಾಜಕೀಯ, ಏನು RSS ನ ರಾಜಕೀಯ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ, ಇದು ಬಹಳ ತಪ್ಪು. ಇದನ್ನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋರು ಕೂಡ ನಾವು ಹೋರಾಡ್ತೀವಿ. ರಾಹುಲ್ ಗಾಂಧಿ ಅವರ ಮುಖಾಂತರ ಏನು ಚಾತ್ರೋಗಿ ಗೋಂಜು ಹೋರಾಟದ ಮುಖಾಂತರ ಹೋರಾಟವನ್ನು ನಡೆಸ್ತೀವಿ. ಅವರು ದಪ್ಪ ಚರ್ಮದವರು, ಅವ್ರಿಗೆ ನೋಡ್ರಿ ವಿದ್ಯಾಭ್ಯಾಸ ಇಲ್ಲ, ಅವರಿಗೆ ಅವಿದ್ಯಾವಂತರು. ಮೋದಿ ಅವರು ಓದಿಲ್ಲ, ಅಮಿತ್ ಶಾ ಅವರು ಓದಿಲ್ಲ. ಅವ್ರಿಗೆ ಎಲೆಕ್ಷನ್ ಮಾಡಕ್ಕೆ ಬರುತ್ತೆ ಹೊರತು ಎಕ್ಸಾಮ್ ಮಾಡೋದಕ್ಕೆ ಬರಲ್ಲ. ವಿದ್ಯಾರ್ಥಿಗಳ ಸಮಸ್ಯೆಗಳು ಗೊತ್ತಿಲ್ಲ. ರೈತರು, ಬಡವರು ಏನು ಸಾಲ ತಂದು ಓದಿಸ್ತಿರ್ತಾರೆ ಮಕ್ಕಳನ್ನ, ಅದು ಇವ್ರಿಗೆ ಗೊತ್ತಿಲ್ಲ ಏನೂ ಕೂಡ. ಇವ್ರಿಗೆ ಗೊತ್ತಿರೋದು ಇಂತೇಶನೇ ಕೊಳ್ಳೆ ಹೊಡೆಯುವಂಥದ್ದು, ಎಲೆಕ್ಷನ್ನ ಯಾವ ರೀತಿ ಕಳ್ಳದ ಮುಖಾಂತರ ಗೆಲ್ಬೋದು ಅದನ್ನ ಮಾಡೋದು ಬಿಟ್ರೆ ಬೇರೇನು ಗೊತ್ತಿಲ್ಲ ಇವ್ರಿಗೆ.